ಅಸಾಮಾನ್ಯ ಹುಡುಗಿ, ಅದ್ಭುತ ಪ್ರತಿಭೆ ಅದ್ವಿಕಾ. ಅದ್ವಿಕಾ ಹೆಸರೇ ನಿಮಗೆ ವಿಶೇಷ ಅನ್ನಿಸಬಹುದು. ಅದ್ವಿಕಾ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ಹೆಸರಿಗೆ ತಕ್ಕಂತೆ ವಿಶಿಷ್ಟವಾದ ಹುಡುಗಿಕೆ. ಹೆಸರು ಮಾತ್ರ ಅಲ್ಲ, ಈ ಹುಡುಗಿಯ ಗುಣ, ಪ್ರತಿಭೆ, ವ್ಯಕ್ತಿತ್ವ ಎಲ್ಲವೂ ಹೊಸದಾಗಿದೆ. ಲವಲವಿಕೆಯ ಹುಡುಗಿ, ಕನಸುಗಳನ್ನ ತುಂಬಿಕೊಂಡಿರೋ ಹುಡುಗಿ, ಯಾವಾಗ್ಲೂ ಕ್ರಿಯೇಟಿವ್ ಆಗಿ ಯೋಚಿಸೋ ಹುಡುಗಿ, ಸಾಮಾಜಿಕ ಕಳಕಳಿ ಇರುವ ಹುಡುಗಿ, ಸದಾ ಖುಷಿ ಖುಷಿಯಾಗಿರೋದಕ್ಕೆ ಬಯಸೋ ಹುಡುಗಿ, ತನ್ನ ಸುತ್ತಲಿನ ವಾತಾವರಣದಲ್ಲಿ ಸದಾ ನಗು ತುಂಬಿರಬೇಕು ಅಂತ ಆಸೆ ಪಡುವ ಮೃದು ಮನಸ್ಸಿನ ಹುಡುಗಿ ಅದ್ವಿಕಾ. ಜೀವನದಲ್ಲಿ ಏನಾದ್ರೂ ಹೊಸತನ್ನ ಸಾಧಿಸಲೇಬೇಕೆಂಬ ತುಡಿತ ಹೊಂದಿರುವ ಅಪ್ಪಟ ಕನ್ನಡತಿ. ಯಾರೀಕೆ ಅಂತ ಆಶ್ಚರ್ಯ ಆಗ್ತಾ ಇರ್ಬೇಕಲ್ವೇ? ಈಕೆ ಬೇರೆ ಯಾರೂ ಅಲ್ಲ, ಕನ್ನಡದ ತೆರೆಗೆ ರವಿಚಂದ್ರನ್ ಅವರ ಇತ್ತೀಚಿನ ಕನ್ನಡಿಗ ಚಿತ್ರ ಸೇರಿದಂತೆ ಹಲವಾರು ಸದಭಿರುಚಿಯ ಚಿತ್ರಗಳನ್ನ ನೀಡಿ ಎಲ್ಲರ ಪ್ರೀತಿ ಗಳಿಸಿರುವ ನಿರ್ದೇಶಕ ಗಿರಿರಾಜ್ ಅವರ ಗರಡಿಯಲ್ಲಿ ಉತ್ತಮ ತರಬೇತಿ ಪಡೆದು ಬಂದಿರೋ ಅದ್ವಿಕಾ ಇದೀಗ ಮೊಟ್ಟ ಮೊದಲ ಬಾರಿಗೆ ಕಿರಿಕ್ ಶಂಕರ್ ಚಿತ್ರದಲ್ಲಿ ಲೂಸ್ ಮಾದ ಯೋಗಿಯ ಜೋಡಿಯಾಗಿ ನಟಿಸಿದ್ದಾರೆ. ಇದೇ ತಿಂಗಳು 27ನೇ ತಾರೀಕು ಈ ಚಿತ್ರವು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನಟನೆಗೆ ಬೇಕಾದ ಎಲ್ಲಾ ತರಬೇತಿಗಳನ್ನ ಪಡ್ಕೊಂಡು ಆತ್ಮವಿಶ್ವಾಸದಿಂದ ಹೆಜ್ಜೆ ಇಟ್ಟಿರುವ ಅದ್ವಿಕಾ ಈಗ ಮೊದಲ ಚಿತ್ರದಲ್ಲೇ ಎಲ್ಲರ ಗಮನ ಸೆಳೆಯೋದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಸಿನಿಮಾ ರಂಗದಲ್ಲಿ ಈಕೆಯ ತುಂಬು ಪ್ರತಿಭೆಯ ಕುರಿತು ಪ್ರಶಂಸೆಯ ಮಾತುಗಳು ಕೇಳ್ಬರ್ತಾ ಇವೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರೊಬ್ಬರ ಪುತ್ರಿಯಾದ ಅದ್ವಿಕಾ ಸಿನಿಮಾ ರಂಗದಲ್ಲಿ ಏನೆಲ್ಲಾ ಕನಸುಗಳನ್ನ ಹೊತ್ತಿದ್ದಾರೆ, ಎಷ್ಟೆಲ್ಲಾ ಆಸೆಗಳಿವೆ, ಅವರ ಮನಸ್ಸಿನ ಈ ಕ್ಷಣದ ಭಾವನೆಗಳೇನು, ಅಂತರಂಗದ ಮಾತುಗಳೇನು ಎಲ್ಲವನ್ನ ನಾವೀಗ ತಿಳ್ಕೊಳ್ಳೋಣ. ಬನ್ನಿ ಅವರದ್ದೇ ಮಾತುಗಳಲ್ಲಿ ಕೇಳೋಣ. ಹೆಲೋ, ನಮಸ್ಕಾರ, ಹೇಗಿದ್ದೀರಾ? ನನ್ನ ಹೆಸರು ಅದ್ವಿಕಾ. ನಾನು ನಟಿಸಿರುವ ಮೊದಲನೇ ಚಿತ್ರದ ಹೆಸರು ಕಿರಿಕ್ ಶಂಕರ್ ಅಂತ. ಮೇ 27 ರಿಲೀಸ್ ಆಗ್ತಿದೆ. ಆ ಕಾರಣಕ್ಕಾಗಿ ಸ್ಟಾರ್ ಆಫ್ ಸಿನಿಮಾದ ಮೂಲಕ ನಾನು ನಿಮ್ಮ ಜೊತೆ ಮಾತಾಡಕ್ ಬಂದಿದ್ದೀನಿ. ಓ, ವಿಡಿಯೋ ಕಾಲ್. ಹಾಯ್ ಯೋಗಿ ಸರ್. ಓ, ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ? ಓಕೆ, ಸರಿ. ನಾನು ಸ್ಟಾರ್ ಆಫ್ ಸಿನಿಮಾ ಜೊತೆ ಇಂಟರ್ವ್ಯೂ ಮಾಡ್ತಿದ್ದೀನಿ ಈಗ. ಓ, ಹೌದಾ? ಸರಿ, 4 o'clock ಸ್ಟುಡಿಯೋಗೆ ಬರ್ತೀನಿ. ಓಕೆ, ಬಾಯ್ ಸರ್. ಬನ್ನಿ, ತಂಪಾದ ಗಾಳಿಯಲ್ಲಿ ಹೋಗಿ ಮಾತಾಡೋಣ. ವಾತಾವರಣ ಚೆನ್ನಾಗಿದೆ ಅಲ್ವಾ? ಬನ್ನಿ, ಮಾತು ಶುರು ಮಾಡೋಣ. ಅದ್ವಿಕಾ, ನಿಮಗೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅನ್ಸಿದ್ಯಾಕೆ? ನನಗೆ ನಟಿಸಬೇಕು ಅಂತ ಯಾವಾಗಲೂ ಗೊತ್ತಿರಲಿಲ್ಲ. ಆದರೆ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೇ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಲ್ಲ ಪರ್ಫಾರ್ಮೆನ್ಸ್ ಆರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ನಾನು ತುಂಬ ಡಾನ್ಸು, ಸ್ಕೂಲಲ್ಲಿ ನಾಟಕ ಎಲ್ಲ ಮಾಡ್ತಿದ್ದೆ. ಕಾಲೇಜ್ ಮುಗಿಸಿದ ಮೇಲೆ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ. ಮಾಡಲಿಂಗ್ ಆದಮೇಲೆ ನಾನು BM ಗಿರಿರಾಜ್ ಸರ್ ಜೊತೆ ಒಂದು ನಾಟಕ ಮಾಡಿದೆ. ಆ ನಾಟಕ ಮಾಡಿದ ಫಸ್ಟ್ ಶೋನೇ ನನಗೆ ಗೊತ್ತಾಯಿತು, ಓಕೆ, ನನಗೆ ನಾನೊಬ್ಬಳು ನಟಿ ಆಗಬೇಕು. ಆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋದ್ಮೇಲೆ ಆ ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗ್ ನಾನು ಯಾವತ್ತೂ ಮರೆಯಲ್ಲ. ನನಗೆ ಆವತ್ತಿಂದಲೇ ಗೊತ್ತಾಯಿತು ನಾನು ಒಬ್ಬಳು ನಟಿ ಆಗಬೇಕು ಅಂತ. ಸಿನಿಮಾ ರಂಗಕ್ಕೆ ಬರೋ ಹೊಸ ನಟಿಮಣಿಯರು ಪೂರ್ವ ತಯಾರಿ ಅಂದ್ರೆ ಸ್ವಿಮ್ಮಿಂಗ್, ಕುದುರೆ ಸವಾರಿ, ಡಾನ್ಸ್ ಕಲ್ತ್ ಬಂದಿದ್ದೀನಿ ಅಂತಾರೆ. ನೀವು ನಟನೆಯನ್ನ ಕಲ್ತ್ ಬಂದೆ ಅಂತೀರಾ. ಯಾರ ಗರಡಿಯಲ್ಲಿ ಕಲ್ತ್ ಬಂದ್ರಿ? ನಾನು BM ಗಿರಿರಾಜ್ ಜೊತೆ ವರ್ಕ್ಶಾಪ್ ಮಾಡಿದ್ದೆ, ಪ್ಲಸ್ ಅವ್ರ ಜೊತೆ ನಾಟಕ ಮಾಡಿದ್ದೆ. ಸೊ ನಾನು ಆ್ಯಕ್ಟಿಂಗ್ ಬಗ್ಗೆ ಏನೇನು ಕಲ್ತಿದ್ದೀನಿ ಅಲ್ಲ, ಅದೆಲ್ಲ ಗಿರಿರಾಜ್ ಅವರು ಸಿನಿಮಾಗಳನ್ನ ನಿರ್ದೇಶಿಸಿದ್ದಾರೆ. ನೀವು ಅವ್ರ ಮೂಲಕ ನೇರವಾಗಿ ಸಿನಿಮಾಗೆ ಬರಬಹುದಿತ್ತು, ಆದ್ರೆ ನೀವು ನಾಟಕಗಳಲ್ಲಿ ನಟಿಸಿದ್ರಿ. ಯಾಕೆ? ನನಗೆ ಯಾವಾಗಲೂ ಅನಿಸ್ತು ನಾನು ನಟಿಸಿದ್ರೆ ರಂಗಭೂಮಿಯಿಂದನೇ ಬರಬೇಕು ಅಂತ.
ನಾನು ಗಿರಿರಾಜ್ ಸರ್ ಜೊತೆ ಸುಗಂಧದ ಸೀಮೆಯಾಚೆ ಅಂತ ಒಂದು ನಾಟಕ ಮಾಡಿದೆ. ಆ ನಾಟಕ ಮಾಡಿದ ತಕ್ಷಣ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಆವಾಗ ಕರೆಕ್ಟ್ ಟೈಮಲ್ಲಿ ಎನ್ ಕುಮಾರ್ ಸರ್ ಕಿರಿಕ್ ಶಂಕರ್ ಚಿತ್ರ ಮಾಡ್ತಾಯಿದ್ರು. ಸೊ ಹಾಗೆ ನಾನು ತುಂಬ ಲಕ್ಕಿ ಅಂತ ಅಂದ್ಕೊಂಡೆ. ಸೇಮ್ ಟೈಮಿಂಗ್ ನಾಟಕನೂ ಆಯಿತು, ಚಿತ್ರಗೂ ಎಂಟ್ರಿ ಆಯಿತು. ಸೊಳ್ಳೆ ತುಂಬ ಜಾಸ್ತಿ ಇದೆ, ಸ್ವಲ್ಪ ಒಳಗೆ ಹೋಗೋಣ. ಹಬ್ಬ, ಸೊಳ್ಳೆ ಕಾಟ ಇಲ್ಲ. ನಿಮ್ಮ ಪ್ರಶ್ನೆ ಕೇಳಿ ಈಗ. ನೀವು ಕಿರಿಕ್ ಶಂಕರ್ ಚಿತ್ರಕ್ಕೆ ಯಾವ ರೀತಿ ಆಯ್ಕೆ ಆದ್ರಿ? ಹೇಳ್ತೀನಿ. ಸೊ ಎನ್ ಕುಮಾರ್ ಸರು ಕಿರಿಕ್ ಶಂಕರ್ ಮೂವಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ನಾನು ಸರ್ನ ಅಪ್ರೋಚ್ ಮಾಡಿದೆ. ಆಮೇಲೆ ಆಡಿಷನ್ ಮಾಡಿದ್ದೆ. ಆಡಿಷನ್ ಮಾಡಿದ ಮೇಲೆ ಸೆಲೆಕ್ಟ್ ಆದಮೇಲೆ ನಾನು ಆನಂದ್ ರಾಜು ಸರ್ ಜೊತೆ ವರ್ಕ್ಶಾಪ್ ಮಾಡಿದ್ದೆ 1 ಮಂತಲ್ಲಿ. ನಾನು ಚಿತ್ರದ ಬಗ್ಗೆ ಎಲ್ಲ ಕಲಿತೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಮಾಡಿಕೊಂಡೆ. ನಾನು ಫುಲ್ ಪ್ರಿಪೇರ್ ಆಗಿನೇ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಪಾತ್ರದ ವಿವರ ಮಾತ್ರ ಕೇಳಿದ್ರೋ ಇಲ್ಲ ಪೂರ್ತಿ ಕಥೆಯನ್ನೇ ಕೇಳಿದ್ರೋ? ಫಸ್ಟು ಕಥೆನೇ ಹೇಳಿರೋದು. ಕಥೆಯಲ್ಲಿ ಒಂದು ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ. ಹಾಗೆ ಇನ್ ಡೆಪ್ತ್ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಹೇಳಿದ್ರು. ನನ್ನ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್, ಬೋಲ್ಡ್ ಹುಡುಗಿ. ಸೊ ನಂಗೆ ತುಂಬ ಇಂಟ್ರೆಸ್ಟ್ ಬಂತು ಈ ಸ್ಟೋರಿ ಕೇಳಿದ ತಕ್ಷಣ. ಪಾಪ್ಯುಲರ್ ಹೀರೋ ಜೊತೆ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ನೀವು ನಿಂತಾಗ ಏನನ್ನಿಸ್ತು? ಯೋಗಿ ಸರ್ ಪಾಪ್ಯುಲರ್ ಹೀರೋ ಆದ್ರೂ ಅವರೆಷ್ಟು ಹಂಬಲ್ ಇದ್ದಾರೆ ಅಂದರೆ ಏನೋ ಅಷ್ಟು ಓ ಮೈ ಗಾಡ್ ನಾನು ಪಾಪ್ಯುಲರ್ ಹೀರೋ ಜೊತೆ ನಿಂತಿದ್ದೀನಿ, ನನಗೆ ನರ್ವಸ್ನೆಸ್ ಏನೂ ಇರಲಿಲ್ಲ. ಯಾಕಂದರೆ ಅವ್ರು ತುಂಬ ಕಾಮ್ ಆಗಿ ತುಂಬ ರಿಲ್ಯಾಕ್ಸ್ಡ್ ಆಗಿದ್ದರು. ನನಗೆ ಏನಾದರೂ ಕಷ್ಟ ಇದ್ದರೆ ಅವ್ರು ಬಂದು ಹೆಲ್ಪ್ ಮಾಡ್ತಿದ್ರು, ಟಿಪ್ಸ್ ಕೊಡ್ತಾಯಿದ್ರು. ಸೊ ನನಗೇನೋ ಅಷ್ಟು ಓ ಮೈ ಗಾಡ್ ನಾನು ಟೆನ್ಷನ್ ತೊಗೋಬೇಕು, ನಾನು ಒಬ್ಬರು ಇಷ್ಟು ಪಾಪ್ಯುಲರ್ ಹೀರೋ ಜೊತೆ ನಾನು ಫಸ್ಟ್ ಸಿನಿಮಾ ಮಾಡ್ತಿದ್ದೀನಿ ಅಂತ ನನಗೆ ಒಂಚೂರು ಅನಿಸಲಿಲ್ಲ. ನಿಮ್ಗೆ ನಾಟಕದಲ್ಲಿ ಇಲ್ಲದ ಡ್ಯುಯೆಟ್ ಸಾಂಗ್ ಈ ಸಿನಿಮಾದಲ್ಲಿತ್ತು. ಸಾಂಗ್ನ ಚಿತ್ರೀಕರಣದ ಸಮಯದಲ್ಲಿ ಏನನ್ನಿಸ್ತು? ನಾಟಕದಲ್ಲಿ ಅಂದರೆ ನಾವು ಸ್ಟೇಜ್ ಮೇಲೆ ಮಾಡಬೇಕು, ಇಲ್ಲಾದರೆ ನಾವು ಒಂದು ಚೆನ್ನಾಗಿರೋ ಲೊಕೇಶನಲ್ಲಿ ಮಾಡಿದ್ವಿ. ತುಂಬ ಜಾಗ ಇತ್ತು, ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆಪರ್ಚುನಿಟಿ ಇತ್ತು. ಇದರಲ್ಲಿ ತುಂಬ ಡಾನ್ಸ್ ಸ್ಟೆಪ್ಸು, ಕೊರಿಯೋಗ್ರಫಿ ಎಲ್ಲ ಇತ್ತು. ಸೊ ಬೇರೆಯವ್ರ ಜೊತೆ ಅದು ಕೋಆರ್ಡಿನೇಟ್ ಮಾಡಿ ಮಾಡೋದು ಅಷ್ಟು ಸುಲಭ ಇಲ್ಲ ಆ್ಯಕ್ಚುಲಿ, ನಾನು ಅಂದ್ಕೊಂಡಷ್ಟು. ಯಾಕಂದರೆ ನಮ್ಮ ಕೋಆರ್ಡಿನೇಷನ್ ಮ್ಯಾಚ್ ಆಗಬೇಕು, ಟೈಮಿಂಗ್ ಮ್ಯಾಚ್ ಆಗಬೇಕು. ಆದರೆ ತುಂಬ ಎಂಜಾಯ್ ಮಾಡಿದ್ವಿ. ಅಫ್ಕೋರ್ಸ್ ಯೋಗಿ ಸರ್ ಎಷ್ಟು ಗ್ರೇಟ್ ಡಾನ್ಸರ್. ಸರ್ ನೋಡಿ ನಾನು ತುಂಬ ಕಲ್ತಿದ್ದೀನಿ ಡಾನ್ಸ್ ಎಲ್ಲ ಬಗ್ಗೆ. ನೀವು ಡಾನ್ಸ್ ಕಲ್ತಿದ್ದೀರಾ? ಮುಂಚೆ ನಾನು ಚಿಕ್ಕ ಹುಡುಗಿಯಿಂದಾಗಿಂದನೇ ಡಾನ್ಸ್ ಕ್ಲಾಸಸ್ಗೆಲ್ಲ ಹೋಗ್ತಿದ್ದೆ. ಸಿನಿಮಾ ಡಾನ್ಸ್ ನಾನು ತುಂಬ ಬಾಲಿವುಡ್ ಹಿಪ್ ಹಾಪ್ ಡಾನ್ಸ್ ಮಾಡ್ತಿದ್ದೆ ಚಿಕ್ಕ ಹುಡುಗಿ ಇದ್ದಾಗಿಂದನೇ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ತೀರಾ? ನನ್ನ ಪಾತ್ರದ ಹೆಸರು ಸಹನಾ ಅಂತ. ಅವಳು ತುಂಬ ಬೋಲ್ಡ್ ಕ್ಯಾರೆಕ್ಟರು. ಅವಳಿಗೊಂಚೂರು ಭಯ ಇಲ್ಲ. ಯಾರಾದರೂ ಏನಾದರೂ ತಪ್ಪು ಹೇಳಿದ್ರೆ ಸ್ಟ್ರೇಟ್ ಅವ್ರ ಮುಖದ ಮೇಲೆ ಹೇಳ್ತಾಳೆ, ನೀವು ರಾಂಗು, ಈ ಥರ ಎಲ್ಲ ಹೇಳ್ಬಾರ್ದು. ಅವಳಿಗೇನೋ ಫಿಲ್ಟರ್ ಇಲ್ಲ, ಬಾಯ್ ಬಂದಂಗೆ ಬೈತಾನೆ ಇರ್ತಾಳೆ, ಸ್ವಲ್ಪ ಹೆಸಿಟೇಟ್ ಮಾಡಲ್ಲ. ಅವಳು ವೆರಿ ಬೋಲ್ಡ್ ಹುಡುಗಿ. ನಿಮ್ಮ ನಿಜ ಜೀವನಕ್ಕೆ ಹತ್ತಿರವಿತ್ತಾ? ಅವಳು ನನ್ನ ಕಂಪ್ಲೀಟ್ ಆಪೋಸಿಟ್ಟು. ನಾನು ತುಂಬ ಶೈ ಮತ್ತು ರಿಸರ್ವ್ಡ್ ಹುಡುಗಿ. ಆದರೆ ಈ ಕ್ಯಾರೆಕ್ಟರ್ ಸಹನಾ ತುಂಬ ಬೋಲ್ಡ್ ಇದ್ದಾರೆ. ನಾನು ಸ್ವಲ್ಪ ಸೈಲೆಂಟ್ ಹುಡುಗಿ, ಅದೇ ಇವಳು ತುಂಬ ಮಾತಾಡ್ತಾನೆ ಇರ್ತಾಳೆ ನಾನ್ ಸ್ಟಾಪ್. ನೀವು ಸಿನಿಮಾ ರಂಗಕ್ಕೆ ಬರ್ತೀನಿ ಅಂದಾಗ ನಿಮ್ಮ ಪೇರೆಂಟ್ಸ್ ಏನಂದ್ರು? ಅಪ್ಪ ಅಮ್ಮ ಫಸ್ಟಿಂದಾನೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಂಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಎನ್ಕರೇಜ್ ಮಾಡ್ತಿದ್ರು. ಓಕೆ, ಹೋಗಿ ಟ್ರೈ ಮಾಡಿ ನೋಡು, ನಿಂಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡು ಅಂತ. ಸೊ ನಾನು ಅಪ್ಪ ಅಮ್ಮಗೆ ಹೇಳ್ದಾಗ ನಂಗೆ ಸಿನಿಮಾ ಮಾಡಬೇಕು ಅಂತ ಅವರು ಸಪೋರ್ಟ್ ಮಾಡಿದ್ರು ಫಸ್ಟಿಂದಾನೇ. ಚಿತ್ರೀಕರಣದ ಸಮಯದಲ್ಲಿ ಯಾವುದಾದ್ರೂ ಕಹಿ ಘಟನೆ ಅಥವಾ ಸಿಹಿ ಘಟನೆ ನಡೀತಾ? ನೋ ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಓನ್ಲಿ ಗುಡ್ ಎಕ್ಸ್ಪೀರಿಯನ್ಸು. ನಿಮ್ಮ ಅವ್ವನ ಕೇಳಿ ಹೇಳೋ ಸಾಂಗಲ್ಲಿ ಆ ಓಪನಿಂಗ್ ಶಾಟೇ ಒಂದು 20 ಫೀಟ್ ಬಿಸಾಕಿದ್ರು ಏರಲ್ಲಿ. ಸೊ ಅದು ಸ್ವಲ್ಪ ಕಷ್ಟ ಇತ್ತು, ಆದರೆ ತುಂಬ ಎಂಜಾಯ್ ಮಾಡಿದೆ. ಕೆಳಗಡೆ ಯಾರು ನಿಮ್ಮನ್ನ ಹಿಡ್ಕೊಳ್ಳಿಲ್ವಾ? ಹಿಡ್ತರು ಆಬ್ವಿಯಸ್ಲಿ. ನಾನು ಇವಾಗ ತಿಳ್ಕೊಂತಿದ್ದೀನಿ ಅಂದರೆ ಯಾರು ಹಿಡ್ದಿದ್ದಾರೆ ಅಂತಲ್ವಾ. ಅದು ಯಾವ ಹಾಡು ಅಂತ ಕೇಳ್ಬೋದಾ? ನಂದು ಕುಡ್ದಿದ್ದ ಸಾಂಗ್ ಅದು. ಮಾಲಾಶ್ರೀ ಅವ್ರು ನಿಮ್ಗೆ ಸ್ಫೂರ್ತಿನಾ? ಹೌದು, ಆ್ಯಕ್ಚುಲಿ ಮಾಲಾಶ್ರೀ ಮ್ಯಾಮ್ದು ಇನ್ಸ್ಪಿರೇಷನ್ ತೊಗೊಂಡಿದ್ದೇ ಮಾಡಿರೋದು ಈ ಸಾಂಗ್. ನಿಜವಾಗ್ಲೂ ಕುಡ್ದಿದ್ರಾ? ಅದು ಸೀಕ್ರೆಟ್. ಓಕೆ, ಈಗ ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ. ನಿಮ್ಗೆ ಆಕ್ಷನ್ ಚಿತ್ರಗಳಲ್ಲಿ ಅವಕಾಶ ಸಿಕ್ಕರೆ
ಮಾಡ್ತೀರಾ? ಹೌದು, ಆ್ಯಕ್ಷನ್ ರೋಲೇ ನನ್ನ ಡ್ರೀಮ್ ರೋಲ್ ಅಂತ ಹೇಳ್ಬೋದು. ನಾನು ಮಾಲಶ್ರೀ ಮ್ಯಾಮ್ದು ತುಂಬ ಮೂವೀಸ್ ನೋಡ್ತೀನಿ. ಅವ್ರ ಮೂವೀಸ್ ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ನಂಗೆ ಆ್ಯಕ್ಷನ್ ಮೂವಿ ಮಾಡೋಕ್ಕೆ ತುಂಬ ಆಸೆ ಇದೆ. ಆಕ್ಷನ್ ಚಿತ್ರಗಳಲ್ಲಿ ನಟಿಸೋದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ನಾನು ಚಿಕ್ಕ ಹುಡುಗಿ ಇದ್ದಾಗಿಂದಾನೇ ನನಗೆ ಅಡ್ವೆಂಚರ್ ಸ್ಪೋರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ರೀಸೆಂಟಾಗಿ ಚಿಕ್ಕಮಗಳೂರು ಹುಲಿಯನಗಿರಿ ಟ್ರೆಕ್ ಮಾಡ್ಕೊಂಡು ಬಂದೆ. ಸಾವಂದುರ್ಗನೂ ಟ್ರೆಕ್ ಮಾಡಿದ್ದೀನಿ. ಆಮೇಲೆ ಲಾಸ್ಟ್ ವೀಕ್ ಇನ್ಫ್ಯಾಕ್ಟ್ ನಾನು ದಾಂಡೇಲಿ ಹೋಗಿದ್ದೆ. ಅಲ್ಲಿ ಜಂಗಲ್ ಸಫಾರಿ ಮತ್ತು ರಿವರ್ ರಾಫ್ಟಿಂಗ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ತುಂಬ ಎಂಜಾಯ್ ಮಾಡಿದೆ. ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಸ್ಕೂಬಾ ಡೈವಿಂಗ್ ಸರ್ಟಿಫಿಕೇಷನ್ ಇದೆ, ಅಡ್ವಾನ್ಸ್ ಸರ್ಟಿಫಿಕೇಷನ್. ನಾನು ಫಸ್ಟ್ ಮಾಡಿದ್ದು ಸೇಷಲ್ಸಲ್ಲಿ 4 ಡೇ ಕೋರ್ಸ್ ಇತ್ತು. ಫಸ್ಟ್ ಟೈಮ್ ಮಾಡಿದಾಗ ಬರೀ 60 ಫೀಟ್ ಕರ್ಕೊಂಡು ಹೋದರು. ಅದೇ ನನಗೇನು ಅನಿಸ್ಲಿಲ್ಲ ಅದು ಒಮ್ಮೆ 60 ಫೀಟ್ ಹೋಗ್ತಿದ್ದೀನಿ ಅಂತ. ತುಂಬ ನಾರ್ಮಲ್ ಆಗಿ ಅನಿಸ್ತು. ನಂಗೆ ಸ್ಕೂಬಾ ಡೈವಿಂಗ್ ತುಂಬ ಇಷ್ಟ. ಹೋಪ್ಫುಲಿ ಒನ್ ಡೇ ನಾನು ಶಾರ್ಕ್ಸ್ ಮತ್ತು ವೇವ್ಸ್ ಜೊತೆ ಡೈವಿಂಗ್ ಹೋಗ್ಬೋದು. ನಾನು ರೀಸೆಂಟಾಗಿ ಪಾಂಡಿಚೇರಿಯಲ್ಲಿ ಅಡ್ವಾನ್ಸ್ ಸರ್ಟಿಫಿಕೇಷನ್ ಮಾಡಿದ್ದೆ. ಸೊ ಈ ಸರ್ಟಿಫಿಕೇಷನ್ದ ನಾನು 100 ಫೀಟ್ವರೆಗೂ ಡೈವ್ ಮಾಡೋಕ್ಕೆಲ್ಲ ಹೋಗಿದ್ದೀನಿ. ಇದು ನಂಗೆ ಅಡ್ವೆಂಚರ್ ಅಂದರೆ ತುಂಬ ಇಷ್ಟ. ಸೊ ನಂಗೆ ಆ್ಯಕ್ಷನ್ ರೋಲ್ ಸಿಕ್ಕರೆ ನಾನು ತುಂಬ ಕಾನ್ಫಿಡೆಂಟಾಗಿ ತುಂಬ ಬೋಲ್ಡಾಗಿ ಮಾಡ್ತೀನಿ. ನಿಮಗೆ ಗ್ಲಾಮರ್ ಪಾತ್ರಗಳು ಅರಸಿ ಬಂದ್ರೆ ಒಪ್ಕೊಳ್ತೀರಾ? ಅಫ್ಕೋರ್ಸ್ ಒಪ್ಕೊತೀನಿ. ಆದರೆ ಆ ಪಾತ್ರದಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರಬೇಕು. ಗ್ಲಾಮರ್ ಇದ್ರೂ ಕ್ಯಾರೆಕ್ಟರ್ ತುಂಬ ಮೀನಿಂಗ್ ಇರಬೇಕು. ಸ್ಟೋರಿ ಚೆನ್ನಾಗಿರಬೇಕು. ಅಂದರೆ ಅರ್ಥ ಆಗುತ್ತೆ, ಓಕೆ ಈ ಥರ ಗ್ಲಾಮರ್ ರೋಲ್ ಮಾಡೋಕ್ಕೆ ಮೀನಿಂಗ್ ಇರುತ್ತೆ. ಯಾಕಂದರೆ ನಾವು ಸುಮಾರು ಮೂವೀಸ್ ನೋಡ್ತೀವಿ, ಎಲ್ಲ ಮೂವಿಯಲ್ಲಿ ಗ್ಲಾಮರ್ ಇದ್ದೇ ಇರುತ್ತೆ, ಅದೇ ಸ್ಟೋರಿ ಇರಲ್ಲ. ಸೊ ಸ್ಟೋರಿ ಇದ್ದರೆ ಗ್ಲಾಮರು ಅರ್ಥ ಆಗುತ್ತೆ, ಅಂದರೆ ಮೀನಿಂಗ್ಫುಲ್ ಇರುತ್ತೆ ಆ ರೋಲ್ ಪ್ಲೇ ಮಾಡೋಕ್ಕೆ. ಒಳ್ಳೆ ಪಾತ್ರವು ಇದ್ದು ಗ್ಲಾಮರ್ ಬೇಕೇ ಬೇಕು ಅಂದ್ರೆ ಅಫ್ಕೋರ್ಸ್ ಮಾಡ್ತೀನಿ. ಆಗಿದೆ ಪಾತ್ರ ಚೆನ್ನಾಗಿದೆ, ನಾನು ಅಫ್ಕೋರ್ ಎನಿಥಿಂಗ್. ಯಾವ ನಟಿ ನಿಮಗೆ ಸ್ಫೂರ್ತಿಯಾಗಿದ್ದಾರೆ? ಎರಡು ಸೌತ್ ಇಂಡಿಯನ್ ಆ್ಯಕ್ಟ್ರೆಸಸ್ ಅಫ್ಕೋರ್ಸ್ ದೊಡ್ಡ ಇನ್ಸ್ಪಿರೇಷನು. ಯಾಕಂದರೆ ಎರಡೂ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿ ಮಾಲಶ್ರೀ ಮ್ಯಾಮ್ ಕನ್ನಡದಲ್ಲಿ ಒಳಗೆ ಸೇರಿದರೆ ತುಂಬ ನೆನಪೇಬೇಕು. ಆಮೇಲೆ ಶ್ರೀದೇವಿ ಮ್ಯಾಮ್ ಕೂಡ ತುಂಬ ಎಕ್ಸ್ಪ್ರೆಸಿವ್ ಆಗಿತ್ತು. ಯಾವ ಪಾತ್ರ ಮಾಡಿದ್ರು ತುಂಬ ಎಕ್ಸ್ಪ್ರೆಸಿವ್ ಆಗಿ ಮಾಡ್ತಿದ್ರು. ನನಗೆ ಹೋಪ್ಫುಲಿ ಅವ್ರ ಥರ ಪಾತ್ರ ಸಿಗುತ್ತೆ, ಆ ಥರ ಆ್ಯಕ್ಟಿಂಗ್ ನಾನು ಕೂಡ ಹೋಪ್ಫುಲಿ ಇನ್ ದ ಫ್ಯೂಚರ್ ಮಾಡ್ಬೋದು. ನಿಮಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನನಗೆ ಎಲ್ಲ ಹೀರೋಸ್ ತುಂಬ ಇಷ್ಟ. ಅವ್ರ ಮೂವೀಸ್ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಯುನೀಕ್ ಆಗಿದೆ, ಇಷ್ಟು ದೊಡ್ಡ ಹಿಟ್ ಆಗುತ್ತೆ. ನನಗೆಲ್ಲ ಹೀರೋಸ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಆಸೆ ಇದೆ. ಅದರಲ್ಲಿ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ತುಂಬ ಕೆಲಸ ಮಾಡಬೇಕಂತ ಆಸೆ ಇತ್ತು. ಚಿಕ್ಕ ರೋಲ್ ಇದ್ದೂ ಅವ್ರ ಜೊತೆ ಕೆಲಸ ಮಾಡಬೇಕಂತ ಆಸೆ ಇತ್ತು. ನಾವೆಲ್ಲರೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ ಸರ್ನ. ಸೊ ಅದು ತುಂಬ ಬೇಜಾರಾಗುತ್ತೆ. ಹೋಪ್ಫುಲಿ ನಂಗೆ ಮುಂದೆ ಎಲ್ಲ ಹೀರೋಸ್ ಜೊತೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಕಿರಿಕ್ ಶಂಕರ್ ಚಿತ್ರದಲ್ಲಿ ನಟಿಸೋದಕ್ಕೆ ಚಾಲೆಂಜಿಂಗ್ ಅನ್ನೋ ಸೀನ್ ಇದೆಯಾ? ತುಂಬ ಸೀನ್ಸ್ ಚಾಲೆಂಜಿಂಗ್ ಆಗಿತ್ತು ಈ ಕಿರಿಕ್ ಶಂಕರಲ್ಲಿ. ಅದರಲ್ಲಿ ನನ್ನ ಫಸ್ಟ್ ಸೀನ್, ನನ್ನ ಓಪನಿಂಗ್ ಸೀನ್ ಮೋಸ್ಟ್ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಅದು ಅನಂತರಾಜು ಸರ್ ಬೇಕಂತ ಫಸ್ಟ್ ಡೇ ಫಸ್ಟ್ ಶಾರ್ಟ್ ಮಾಡಿದ್ರು. ಯಾಕಂದರೆ ನನಗೆ ಬೇರೆ ಸೀನ್ಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಸ್ವಲ್ಪ ಕ್ಯಾರೆಕ್ಟರು ಸ್ವಲ್ಪ ಬೆಟರ್ ಅರ್ಥ ಆಗುತ್ತೆ ಅಂತ. ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಫಸ್ಟ್ ಸೀನ್ ಸ್ವಲ್ಪ ತುಂಬ ಬೋಲ್ಡಾಗೆ ಮಾಡಿದ್ದೀನಿ. ಸೊ ಆ ಸೀನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ನೀವು ಸಿನಿಮಾ ನೋಡಿದ್ರಾ? ಅಫ್ಕೋರ್ಸ್ ನೋಡಿದ್ದೀನಿ. ಏನನ್ನಿಸ್ತು? ತುಂಬ ಚೆನ್ನಾಗಿ ಬಂದಿದೆ. ಮೀನಿಂಗ್ಸ್, ಸ್ಟೋರಿ ಮೀನಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ, ಒಂದು ಮಾರಲ್ ಇದೆ. ಸಿನಿಮಾ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ನನಗೆ ಅನಿಸ್ತು ನಾನು ಇಂಪ್ರೂವ್ ಮಾಡ್ಬೋದು. ಇದು ನನ್ನ ಫಸ್ಟ್ ಚಿತ್ರ. ಸೊ ಡೆಫಿನೆಟ್ಲಿ ದರ್ ಇಸ್ ಮೋರ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಅನಿಸ್ತು. ಮಾಮೂಲಿ ಪ್ರೇಕ್ಷಕನಾಗಿ ಚಿತ್ರ ನೋಡಿದಾಗ ಏನನ್ನಿಸ್ತು? ಈ ಚಿತ್ರ ಕಾಮನ್ ಆಡಿಯನ್ಸ್ ಆಗಿನೇ ನೋಡಿರೋದು. ಯೋಗಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಡಾನ್ಸಿಂಗ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ತುಂಬ ಚೆನ್ನಾಗಿ ಬೋಲ್ಡಾಗಿ ಮಾಡಿದ್ದಾರೆ. ಆಮೇಲೆ ಅನಂತರಾಜು ಸರ್ ಡೈರೆಕ್ಷನಿಂಗು ತುಂಬ ಚೆನ್ನಾಗಿದೆ. ಯೋಗೇಶ್ ಹುಣಸೂರ್ ಅವರು ಈ ಕಥೆನ ಬರ್ತಿರೋದು. ಸ್ಟೋರಿನೂ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್ ಕಾಮಿಡಿ ಆಗಿದೆ. ಸೊ ಈ ಮೂವಿಯಲ್ಲಿ ನಗು ಇದೆ, ಎಮೋಷನ್ಸ್ ಇದೆ, ಫೈಟ್ ಸೀನ್ಸ್ ಇದೆ. ಸೊ ಮೂವಿ ನೋಡಿದ್ರೆ ನಿಮಗೆ ಬೋರ್ ಆಗಲ್ಲ. ಕಿರಿಕ್ ಶಂಕರ್ ನಂತರ ಬೇರೆ ಯಾವುದಾದ್ರೂ ಸಿನಿಮಾನ ಒಪ್ಕೊಂಡಿದ್ದೀರಾ? ಹೌದು, ನಾನು BM ಗಿರಿರಾಜ್ ಸರ್ ಜೊತೆ ರಕ್ತಚಂದನ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ. ವಾಚೋ ಆ್ಯಪಲ್ಲಿ ರಿಲೀಸ್ ಮಾಡಿದ್ದಾರೆ.
ಆಮೇಲೆ ಪ್ರೈಸ್ ಫಾರ್ ಬ್ರೈಡ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಹಿಂದಿಯಲ್ಲಿ. ಅದು BM ಗಿರಿರಾಜ್ ಸರೇ ಡೈರೆಕ್ಟ್ ಮಾಡಿದ್ದು. ಅದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಬಗ್ಗೆ ಇದೆ. ರಾಜಸ್ಥಾನಲ್ಲಿ ಹುಡುಗಿಯರನ್ನ ಸೇಲ್ ಮಾಡ್ತಿದ್ದಾರೆ ಬೇರೆ ಮೆನ್ನಿಗೆ ಮದುವೆಗೋಸ್ಕರ. ಅವ್ರನ್ನ ಒಂದೇ ಸತಿ ಸೇಲ್ ಮಾಡಲ್ಲ, ಮತ್ತೆ ಮತ್ತೆ ಸೇಲ್ ಮಾಡ್ತಾನೆ ಇರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ಟೋರಿ ಇದೆ. ಅವ್ರ ಮುಂದೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಇದೆ, ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿದೆ, ಇನ್ನೂ ಡಿಸ್ಕಷನ್ಸಲ್ಲಿದೆ. ಸೊ ಇನ್ನೇನು ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ಆಲ್ಬಮ್ ಸಾಂಗ್ನಲ್ಲೂ ಕಾಣಿಸ್ಕೊಂಡಿದ್ದೀರಾ ಅಲ್ವಾ? ಹೌದು, ಆಲೋಕ್ ಅವ್ರ ಜೊತೆ. ಸಾಂಗ್ ಹೆಸರು ಹೌಸ್ ಪಾರ್ಟಿ ಅಂತ. ನಾವು ಗೋಕರ್ಣ ಶೂಟಿಂಗ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಲೊಕೇಶನ್. ಸಾಂಗ್ ಕೂಡ ತುಂಬ ಚಿಲ್ ಆಗಿದೆ. ಹೌಸ್ ಪಾರ್ಟಿ ಫುಲ್ ಲೌಡ್ ಮ್ಯೂಸಿಕ್ ಥರ ಏನಿಲ್ಲ, ಸ್ವಲ್ಪ ತುಂಬ ರಿಲ್ಯಾಕ್ಸ್ಡ್ ಆಗಿ ಕಾಮ್ ಸಾಂಗ್ ಇದೆ. ನಾನು ಬರೀ ಮೂವೀಸ್ ಚಿತ್ರ ಮಾಡಬೇಕಂತ ಅಂದೆ, ಆ ಥರ ಏನೂ ಇಲ್ಲ. ನಾನು ವೆಬ್ ಸೀರೀಸಲ್ಲೂ ಇಂಟ್ರೆಸ್ಟೆಡ್ ಇದ್ದೀನಿ. ಸಾಂಗ್ಸ್ ಶೂಟಿಂಗ್ ಮಾಡಬೇಕಂದ್ರೂ ತುಂಬ ಆಸೆ ಇದೆ. ಸೊ ನಾನು ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ನನಗೆ. ಬೇರೆ ಭಾಷೆಯಿಂದ ನಿಮಗೆ ಕರೆ ಬಂದರೆ ಹೋಗ್ತೀರಾ? ಪಾತ್ರ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಹೋಗ್ತೀನಿ. ಆದರೆ ನಾನು ಫಸ್ಟು ಕನ್ನಡಗೆ ಪ್ರಿಫರೆನ್ಸ್ ಕೊಡ್ತೀನಿ. ಹೋಪ್ಫುಲಿ ನಾನು ಕನ್ನಡಲ್ಲೇ ಜಾಸ್ತಿ ಚೆನ್ನಾಗಿರೋ ಪಾತ್ರ ಆಪರ್ಚುನಿಟಿ ಸಿಗುತ್ತೆ. ಆದರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಪಾತ್ರ ಚೆನ್ನಾಗಿದೆ, ನಾನು ಹೋಗಿ ಮಾಡ್ಕೊಂಡು ಮೂವೀಸ್ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗಿ ಕನ್ನಡಗೆ ಬರೋದು ನಾನು.